ನಮಸ್ಕಾರ ವೀಕ್ಷಕರೇ. ನಮ್ಮ ದೇಶದಲ್ಲಿ ಹಿಡಿದ ಹಠವನ್ನ ಸಾಧಿಸೋದಕ್ಕೆ ಛಲ ಬಿಡದ ನಾಯಕ ಇದ್ರೆ ಅದು ರಾಹುಲ್ ಗಾಂಧಿ ಒಬ್ಬರೇ ಅನ್ಸುತ್ತೆ. ಜಾತಿ 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 ಅಂತ ಎಲೆಕ್ಷನ್ ಬಳಿಕ ದನಿ ಏರಿಸ್ತಾ ಇರೋ ರಾಹುಲ್ ಈಗ ಜಾತಿ ಗಣತಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕಾಗಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದಕ್ಕೆ ಸಿದ್ಧರಿರೋ ಅವರು ವಿದ್ಯಾರ್ಥಿಗಳನ್ನ ಮುಂದೆ ಬಿಡ್ತಾ ಇದ್ದಾರೆ. ಜೆಎನ್ಯು ವಿದ್ಯಾರ್ಥಿಗಳೆಲ್ಲ ಈಗ ಜಾತಿ ಜಾತಿ ಅಂತ ದನಿ ಏರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಜಮ್ಮು ಕಾಶ್ಮೀರಕ್ಕೆ ಕಣ್ಣಿಟ್ಟಿರೋ ರಾಹುಲ್ ಪ್ರತ್ಯೇಕವಾದಿಗಳ ಜೊತೆ ಕೈಜೋಡಿಸಿ ಸೀಟ್ ಶೇರಿಂಗ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅಲ್ಲದೆ ಕಾಶ್ಮೀರ ಯಾವತ್ತಿಗೂ ಭಾರತದಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. 2024ರ ಚುನಾವಣೆಯಲ್ಲಿ 231 ಸೀಟ್ ಬರ್ತಾ ಇದ್ದ ಹಾಗೆ ಫುಲ್ ಆಕ್ಟಿವ್ ಆಗಿರೋ ರಾಹುಲ್ ಈ ಬಾರಿ ಏನಾದ್ರೂ ಒಂದು ದೊಡ್ಡ ಕೆಲಸವನ್ನ ಮಾಡಲೇಬೇಕು ಅಂತ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹಾಗಿದ್ರೆ ರಾಹುಲ್ ಪ್ಲಾನ್ ಹೇಗಿದೆ? ರಾಹುಲ್ ರಿಂದ ಭಾರತವನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜನ ಹೇಳ್ತಾ ಇರೋದು ಯಾಕೆ? ರಾಹುಲ್ ಮದುವೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಹೇಗೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಬ್ಬ ನಾಯಕ ಅಂದ್ರೆ ಹೇಗಿರ್ಬೇಕು? ಹಿಡಿದ ಗುರಿಯನ್ನ ಸಾಧಿಸಬೇಕು. ಪ್ರಧಾನಿ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಭಾರತ ಏಕತೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ದೇಶದ ಜನರೆಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತ ಬಯಸ್ತಾರೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಅವರಿಗಿನ್ನು ಗುರಿ ಮುಟ್ಟೋದಕ್ಕೆ ಕಷ್ಟ ಆಗ್ತಾ ಇರೋದು. ಅದೇ ರಾಹುಲ್ ಗಾಂಧಿಯನ್ನ ನೋಡಿ, ಗುರಿ ತಲುಪೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಹಿಂದೂಗಳನ್ನ ನೇರಾನೇರವಾಗಿ ಕಡೆಗಣಿಸ್ತಾರೆ. ನಿಮ್ಮ ಆಸ್ತಿ ಕಿತ್ತು ಬೇರೆಯವರಿಗೆ ಕೊಡ್ತೀವಿ ಅಂತ ನೇರವಾಗಿ ಹೇಳ್ತಾರೆ. ಈಗ ಜಾತಿ ಗಣತಿ ಆಗ್ಲೇಬೇಕು, ನಮ್ಮದು ಒಡೆದು ಆಳೋ ನೀತಿಯೇ ಅನ್ನೋದನ್ನ ನೇರವಾಗಿ ಹೇಳ್ತಾ ಇದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಮಂಡಿಯೂರ್ತಾ ಇಲ್ಲ. ಅದಕ್ಕೆ ಈಗ ವಿದ್ಯಾರ್ಥಿಗಳನ್ನ ಮುಂದೆ ಬಿಟ್ಟು ರಾಜಕೀಯ ಮಾಡೋದಕ್ಕೆ ನಿಂತಿದ್ದಾರೆ ಶ್ರೀಯುತ ರಾಹುಲ್ ಗಾಂಧಿ. ಜೆಎನ್ಯು ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ? ಅದೇ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಅಲ್ಲಿನ ಎಡ ವಿದ್ಯಾರ್ಥಿಗಳ ಬಾಯಲ್ಲಿ ಉಗ್ರರ ಪರ ಜೈಕಾರ ಬರೋದು, ಪಾಕಿಸ್ತಾನದ ಪರ ಜೈಕಾರ ಬರೋದು ಇವೆಲ್ಲ ಸರ್ವೇ ಸಾಮಾನ್ಯ. ಅದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀವ್ಯಾರು ನಾವ್ಯಾರು? ಪ್ರಶ್ನೆ ಮಾಡಿದ್ರೂ ಅವರೇನು ಭಾರತ ವಿರುದ್ಧ ಮನಸ್ಥಿತಿಯಿಂದ ಬದಲಾಗ್ತಾರ? ಇಲ್ವೇ ಇಲ್ಲ. ಈಗ ಅವರು ರಾಹುಲ್ ಬೆನ್ನಿಗೆ ನಿಂತು ಜಾತಿ ಗಣತಿ ಆಗ್ಲೇಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಅದು ಎಲ್ಲಿ? ಕ್ಯಾಂಪಸ್ ಒಳಗೆ ಜಾತಿ ಗಣತಿ ಮಾಡ್ಬೇಕಂತೆ. ಇಲ್ಲದೆ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹಠ ಹಿಡಿದು ಕೂತಿದ್ದಾರೆ. ಇವರೆಲ್ಲ ಹೀಗೆ ದನಿ ಏರಿಸ್ತಾ ಇದ್ದ ಹಾಗೆ ಅಲ್ಲಿನ ಆಡಳಿತ ಮಂಡಳಿ ಮಂಡಿಯೂರಿ ಕುಳಿತಿದೆಯಂತೆ. ಅಲ್ರಯ್ಯ, ನೀವೆಲ್ಲ ವಿದ್ಯಾರ್ಥಿಗಳು, ಅಪ್ಪ ಅಮ್ಮ ನಿಮ್ಮನ್ನ ಕಾಲೇಜ್ಗೆ ಕಳಿಸಿರೋದು ಓದೋದಕ್ಕೆ. ವಿದ್ಯೆಯಲ್ಲೂ ಜಾತಿ ಹುಡುಕೋ ದುರ್ಬುದ್ಧಿ ಯಾಕಪ್ಪ ಬಂತು ಅಂತ ಕೇಳಿ ಪ್ರಯೋಜನ ಇಲ್ಲ ಬಿಡಿ. ಅಂದಹಾಗೆ ಈ ಎಡಚರರು ಅಂದ್ರೆ ಯಾರು ಹೇಳಿ? ತಮ್ಮನ್ನ ತಾವು ಬುದ್ಧಿವಂತರು ಅಂತ ಹೇಳಿಕೊಳ್ಳೋರು. ಅದೇ ಬುದ್ಧಿವಂತ ವರ್ಗದವರು ಕ್ಯಾಂಪಸ್ ಒಳಗೆ ಜಾತಿ ಗಣತಿ ಆಗ್ಬೇಕು ಅಂತ ನಿಂತಿದ್ದಾರೆ. ಅಲ್ಲ, ಅಡ್ಮಿಷನ್ ಆಗುವಾಗ ಫಾರಂನಲ್ಲಿ ಯಾವ ಜಾತಿ ಅಂತ ಪ್ರತಿಯೊಬ್ಬರು ಮೆನ್ಷನ್ ಮಾಡಿರ್ತಾರೆ. ಅದನ್ನ ಕಂಪ್ಯೂಟರ್ ಓಪನ್ ಮಾಡಿದ್ರೆ ಯಾರು ಬೇಕಾದ್ರೂ ನೋಡ್ಬೋದು. ಇಷ್ಟು ಚಿಕ್ಕ ವಿಚಾರಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂದ್ರೆ ಇಷ್ಟೆಲ್ಲ ಬುದ್ಧಿವಂತಿಕೆ ನಮಗೆ ನಿಮಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಪಡ್ಕೊಂಡು ಬಂದಿರಬೇಕು. ಆದ್ರೆ ಹೊರಗಡೆ ರಾಹುಲ್ ಗಾಂಧಿ ಬಾಯಲ್ಲೂ ಜಾತಿ ಗಣತಿ ಬರ್ತಾ ಇದೆ. ಇವರ ಮುತ್ತಜ್ಜನ ಹೆಸರಲ್ಲಿರೋ ಭಾರತ ಸರ್ಕಾರದ ಹಣದಿಂದ ಕಟ್ಟಿದ ಕಾಲೇಜ್ ವಿದ್ಯಾರ್ಥಿಗಳ ಬಾಯಲ್ಲೂ ಅದೇ ಬರ್ತಾ ಇದೆ ಅಂದಾಗ ಉತ್ತರ ನಿಮಗೆ ಸಿಕ್ತಲ್ವಾ? ವಿದ್ಯಾರ್ಥಿಗಳ ಮೇಲೆ ಕೈ ಮಾಡಿದ್ರೆ ದೊಡ್ಡ ಕೇಸ್ ಆಗುತ್ತೆ. ಅವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅವರನ್ನ ಮುಂದೆ ಬಿಟ್ಟಿದ್ದಾರೆ ಶ್ರೀಯುತ ರಾಹುಲ್ ಗಾಂಧಿ ಅಂತ ಚರ್ಚೆಗಳಾಗ್ತಾ ಇದೆ. ಇನ್ನು ಕಾಶ್ಮೀರದ ಚುನಾವಣೆ ಕಡೆಗೆ ತೀರಾ ಗಮನ ಹರಿಸ್ತಾ ಇರೋ ರಾಹುಲ್ ಪ್ರತ್ಯೇಕವಾದಿಗಳ ಜೊತೆಗೆ ಕೈ ಜೋಡಿಸಿದ್ದಾರೆ. ಹೇಗಾದ್ರೂ ಮಾಡಿ ಭಾರತವನ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅನ್ನೋ ಮನಸ್ಥಿತಿ ಇರುವವರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಸೀಟ್ ಶೇರಿಂಗ್ ಕೂಡ ಫೈನಲ್ ಆಗಿದ್ದು, ಕಾಶ್ಮೀರದಲ್ಲಿ ಎನ್ಸಿ 51 ಸೀಟ್ ಹಾಗೂ ಕಾಂಗ್ರೆಸ್ 32 ಸೀಟ್ಗಳನ್ನ ಹಂಚಿಕೊಂಡಿವೆ. ಇದೇ ಹೊತ್ತಲ್ಲಿ ಅವರ ಜೊತೆ ಅಮೆರಿಕದ ಕೆಲವರು ಭಾಗಿಯಾಗಿದ್ರು ಅನ್ನೋದು ಕೂಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಅವರ ಜೊತೆ ಮೈತ್ರಿ ಆಗಿದೆ ಅಂದ್ರೆ ಅವರದ್ದು ಇವರದ್ದು ಒಂದೇ ಆಲೋಚನೆ, ಒಪ್ಪಂದ ಇದೆ ಅನ್ನೋದು ನಿಜವೇ. ಅದಕ್ಕೆ ತಕ್ಕಂತೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ರಾಹುಲ್. ದೆಹಲಿಯಲ್ಲಿ ಕುಳಿತುಕೊಂಡು ಕಾಶ್ಮೀರದ ಆಡಳಿತ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕಾಶ್ಮೀರವನ್ನ ಭಾರತಕ್ಕೆ ಸೇರಿಸಬೇಡಿ, ಅದು ಪ್ರತ್ಯೇಕವಾಗಿ ಇರಲಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ವಿಶೇಷ ಸ್ಥಾನಮಾನವನ್ನ ಕೊಡೋದೇ ಸರಿ ಅಂತ ಹೇಳ್ತಿದ್ದಾರೆ. ದೆಹಲಿಗೆ ದಕ್ಷಿಣದ ಅದೆಷ್ಟೋ ರಾಜ್ಯಗಳು ದೂರದಲ್ಲಿವೆ. ಅಷ್ಟೇ ಯಾಕೆ, ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕವೇ ದೆಹಲಿಯಿಂದ ದೂರ ಇದೆ. ಆದ್ರೂ ಕೂಡ ಯಾವತ್ತೂ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಸ್ವಲ್ಪ ದೂರದಲ್ಲಿರೋ ಕಾಶ್ಮೀರ ಭಾರತಕ್ಕೆ ಸೇರೋದು ಸರಿಯಲ್ಲ ಅಂತ ಶ್ರೀಯುತ ರಾಹುಲ್ ಗಾಂಧಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಕಾಶ್ಮೀರಕ್ಕೆ ವಿಸಿಟ್ ಕೊಡೋ ರಾಹುಲ್ ಅಲ್ಲೂ ಕೂಡ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ವಿದ್ಯಾರ್ಥಿನಿಯರ ಜೊತೆ ರಾಹುಲ್ ಸಂವಾದ ಮಾಡಿದ್ದು ಅವರ ಬಳಿ ರಾಜಕೀಯ ವಿಚಾರಗಳನ್ನ ಮಾತಾಡ್ತಾರೆ.
ಪ್ರಧಾನಿ ಮೋದಿ ಬಗ್ಗೆಯೂ ಮಾತನಾಡೋ ಅವರು, ಮೋದಿ ಜೊತೆ ನನ್ನ ಸಮಸ್ಯೆ ಏನಂದ್ರೆ ಅವರು ಯಾರ ಮಾತು ಕೇಳೋದಿಲ್ಲ. ಅವರು ಮುಂಚೆಯಿಂದ ಏನನ್ನ ನಂಬ್ಕೊಂಡು ಬಂದಿದ್ದಾರೋ ಅದೇ ಸರಿ ಅಂತ ಅಂದ್ಕೊಳ್ತಾರೆ. ಅವರು ತಪ್ಪು ಮಾಡಿದಾಗ ನಾವು ಪ್ರಶ್ನೆ ಮಾಡಿದ್ರು ಅವರು ಕೇಳೋದಿಲ್ಲ. ಈ ರೀತಿ ಮನಸ್ಥಿತಿ ಇರುವವರು ಯಾವಾಗ್ಲೂ ತಪ್ಪು ಮಾಡ್ತಾ ಇರ್ತಾರೆ. ಇದೇ ಸಮಸ್ಯೆ ಅಂತ ವಿದ್ಯಾರ್ಥಿನಿಯರ ಮುಂದೆ ಹೇಳ್ತಾರೆ ರಾಹುಲ್ ಗಾಂಧಿ. ಹಾಗೆ ಮುಂದುವರೆದು, ಮೋದಿ ಸರ್ಕಾರಕ್ಕೆ ಅಭದ್ರತೆ ಕಾಡ್ತಾ ಇದೆ, ಮೋದಿ ರಾಜಕೀಯವಾಗಿ ವೀಕ್ ಆಗಿದ್ದಾರೆ, ಆದ್ರಿಂದ ಅವರ ಆಡಳಿತ ಕುಂಠಿತವಾಗಿದೆ, ಹೀಗೆ ನಾನಾ ವಿಚಾರಗಳನ್ನ ಕಾಶ್ಮೀರದ ವಿದ್ಯಾರ್ಥಿನಿಯರ ಬಳಿ ಹೇಳ್ತಾರೆ ರಾಹುಲ್ ಗಾಂಧಿ. ಈ ವೇಳೆ ಕೆಲ ವಿದ್ಯಾರ್ಥಿನಿಯರು, ನೀವು ಯಾವಾಗ ಮದುವೆ ಆಗ್ತೀರಾ ಅಂತ ರಾಹುಲ್ರನ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ನೀಡೋ ರಾಹುಲ್, ಸರಿಯಾದ ಹುಡುಗಿ ಸಿಕ್ಕಿದ ಕೂಡಲೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅಲ್ಲದೆ ನಾನು ಈಗಾಗಲೇ ನನ್ನ ಪಕ್ಷದ ಜೊತೆಗೆ ಮದುವೆ ಆಗಿದ್ದೀನಿ ಅಂತಲೂ ಹೇಳ್ತಾರೆ. ಇದೆಲ್ಲದಕ್ಕಿಂತ ಅಚ್ಚರಿ ವಿಚಾರ ಏನಂದ್ರೆ, ನಮಗೆ ಸಮಾನತೆ ಮುಖ್ಯ, ಯುವತಿಯರಿಗೂ ಎಲ್ಲಾ ಹಕ್ಕುಗಳು ಸಿಗಬೇಕು, ಅವರು ಕೂಡ ತಮ್ಮ ದನಿ ಏರಿಸಬೇಕು ಅಂತ ಕಾಶ್ಮೀರದ ಮುಸ್ಲಿಂ ವಿದ್ಯಾರ್ಥಿನಿಯರ ಮುಂದೆ ರಾಹುಲ್ ಹೇಳಿದ್ದು. ಈ ಹಿಂದೆ ತ್ರಿವಳಿ ತಲಾಕ್ ನಿಷೇಧ ವಿರೋಧಿಸಿದ್ದ ಶ್ರೀಯುತ ರಾಹುಲ್ ಗಾಂಧಿ ಈಗ ಮುಸ್ಲಿಂ ಯುವತಿಯರ ಸಮಾನತೆ, ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರೋದು ಅಚ್ಚರಿಯನ್ನ ತರಿಸ್ತಾ ಇದೆ. ಅಂದಹಾಗೆ ಇದ್ದಕ್ಕಿದ್ದ ಹಾಗೆ ಕಾಶ್ಮೀರದ ವಿದ್ಯಾರ್ಥಿನಿಯರ ಜೊತೆಗೆ ರಾಹುಲ್ ಸಂವಾದ ಮಾಡಿದ್ದು ಯಾಕೆ ಅನ್ನೋದು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ, ಚಿಕ್ಕ ಮಕ್ಕಳಿದ್ದಾಗಲೇ ಅವರ ಪಾಠಗಳಲ್ಲಿ ದೇಶ ವಿರೋಧಿ ಅಂಶಗಳನ್ನ ತುಂಬೋದು ಕಾಂಗ್ರೆಸ್ಗೆ ಕರಗತ ಆಗಿದೆ ಅನ್ನೋ ಆರೋಪ ಇದೆ. ಆದ್ರಿಂದ ಯುವಕ ಯುವತಿಯರ ಬಳಿ ಹೋಗಿ ತಮ್ಮ ಅಜೆಂಡಾ, ವಿಚಾರಗಳನ್ನ ಹೇಳ್ಕೊಂಡ್ರೆ ಅವರು ಬ್ರೈನ್ ವಾಶ್ ಆಗ್ತಾರೆ. ಒಂದು ಸಲ ಬ್ರೈನ್ ವಾಶ್ ಆದವರನ್ನ ಸರಿದಾರಿಗೆ ತರೋದು ಸುಲಭದ ಕೆಲಸ ಅಲ್ವೇ ಅಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಹಾಗೆ ಚಿಕ್ಕಂದಿನಿಂದಲೇ ಅವರನ್ನ ಹೇಗೆ ಬೇಕೋ ಹಾಗೆ ತಯಾರು ಮಾಡ್ಬಿಟ್ರೆ ದೊಡ್ಡವರಾದ್ಮೇಲೆ ಅವರೆಲ್ಲ ವೋಟುಗಳಾಗಿ ಮತ್ತೆ ನಮ್ಮ ಕೈಗೆ ಸಿಗ್ತಾರೆ. ಇದೇ ಕಾರಣಕ್ಕೆ ಗಾಂಧಿ ಕುಟುಂಬ ಅನಾದಿ ಕಾಲದಿಂದ ಪಾಲಿಸಿಕೊಂಡು ಬಂದ ಸೂತ್ರವನ್ನೇ ರಾಹುಲ್ ಈಗ ಮಾಡಿದ್ದಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ವಿದ್ಯಾರ್ಥಿನಿಯರೇ ಯಾಕೆ ಅಂದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳು ಮೋದಿ ಪರವಾಗಿದ್ದಾರೆ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ. ಆದ್ರಿಂದ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅಂದಹಾಗೆ ಈಗ ರಾಹುಲ್ ಗಾಂಧಿ ಉದ್ದೇಶ ಕ್ಲಿಯರ್ ಆಗ್ತಾ ಇದೆ. ರಾಹುಲ್ರ ಅಧಿಕಾರದ ಆಸೆಗೆ ವಿದ್ಯಾರ್ಥಿಗಳು ಅನ್ನೋ ಬಲವಾದ ಅಸ್ತ್ರ ಸಿಕ್ಕಿದೆ. ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು, ರಾಹುಲ್ ಅಭಿಮಾನಿಗಳು, ಮೋದಿ ವಿರೋಧಿಗಳು ಎಲ್ಲರೂ ಆಕ್ಟಿವ್ ಆಗ್ತಾರೆ. ಕತೆ ಕವನ ಬರೆಯುವ ಮೂಲಕ ಮಾನವೀಯ ಮೌಲ್ಯಗಳನ್ನ ತಿಳಿಸೋಕೆ ಬರ್ತಾರೆ. ಕಾರ್ಟೂನಿಸ್ಟ್ಗಳು ಕೈ ಜೋಡಿಸ್ತಾರೆ. ಒಟ್ನಲ್ಲಿ ಭಾರತದ ಅಸ್ಮಿತೆಯನ್ನ ನಿರ್ನಾಮ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಇವರೆಲ್ಲರೂ ಒಗ್ಗೂಡ್ತಾರೆ ಅಂತ ವಿದ್ಯಾವಂತರು ಮತ್ತು ಕಾಮನ್ ಸೆನ್ಸ್ ಇರುವವರು ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಕೆಲ ಮಾಹಿತಿಗಳ ಪ್ರಕಾರ ಕಾಶ್ಮೀರ ಹಾಗೂ ಹರಿಯಾಣ ಎಲೆಕ್ಷನ್ ಬಳಿಕ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯವೊಂದು ನಡೆಯೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಇವರ ರಾಜಕೀಯ ತೆವಲಿಗೆ ಜನಸಾಮಾನ್ಯರು ಇನ್ನೇನನ್ನೆಲ್ಲ ನೋಡ್ಬೇಕು ಅನ್ನೋದು ಜನರ ಆತಂಕ. ಸಾಮಾನ್ಯವಾಗಿ ಒಳ್ಳೆ ಸಂಸ್ಕಾರ ಇರೋ ಮನೆಯಲ್ಲಿ ಕೆಟ್ಟದ್ದನ್ನ ಮಾಡಬೇಡ, ಕೆಟ್ಟದ್ದಕ್ಕೆ ಬೆಂಬಲ ಕೊಡಬೇಡ, ನಮ್ಮ ದೇಶ ಭಾರತ, ನಾವು ಎಂದಿಗೂ ನಮ್ಮ ದೇಶದ ಪರವಾಗಿ ಇರಬೇಕು, ದೇಶದ್ರೋಹ ಮಾಡಬಾರದು, ಇಂಥ ವಿಚಾರಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಕೆಲವರ ಮನೆಯಲ್ಲಿ ಬೇರೆಯದ್ದೂ ಹೇಳ್ಕೊಡ್ತಾರೆ ಅಂತಲೂ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.